ಸತ್ಯಂ ಶಿವಂ ಸುಂದರಂ. ಸತ್ಯ ಜೀವನನ ತುಂಬ ಸುಂದರವಾಗಿಸುತ್ತೆ. ಸತ್ಯ ಶಿವನ ಸಾಕ್ಷಾತ್ಕಾರ ಕೂಡ ಮಾಡಿಸ್ಕೊಡುತ್ತೆ. ದೇವರನ್ನ ಮತ್ತೆಲ್ಲೂ ಹುಡ್ಕೋದು ಬೇಡ. ನಮ್ಮ ಜೀವನದ ರೀತಿಯಲ್ಲಿ ಸತ್ಯನ ಅಳವಡಿಸ್ಕೊಂಡ್ಬಿಟ್ರೆ ದೇವರ ಸಾಕ್ಷಾತ್ಕಾರ ಅಲ್ಲೇ ಕಾಣಿಸ್ಬಿಡುತ್ತೆ. ಆದರೆ ಸತ್ಯದ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದೆ. ಇದು ಎರಡು ರೀತಿ ಸತ್ಯದ ಮಾತು. ಒಂದು ಆ್ಯಕ್ಚುಲಾಗಿ ಸತ್ಯ ಆದರೆ, ಇನ್ನೊಂದು ಮಮ ಸತ್ಯ ಅನ್ನೋದು, ಅಂದರೆ ನನ್ನ ಸತ್ಯ ಅಂತ ಹೇಳ್ಕೊಳ್ಳೋದು. ಸತ್ಯ ಆ್ಯಕ್ಚುಲಾಗಿ ಏನಿರುತ್ತೋ ಅದು ಒಂದು ಪಾಠ ಆದರೆ, ಮಮ ಸತ್ಯ ಅನ್ನೋದು ನಾನು ಯಾವುದನ್ನ ನಂಬಿದ್ದೀನಿ ಅದೇ ಸತ್ಯ, ನಾನು ಯಾವುದನ್ನ ಹೇಳ್ತಿದ್ದೀನಿ ಅದೇ ಸತ್ಯ, ನಾನು ಯಾವುದನ್ನ ನೋಡ್ತೀನಿ ಅದೇ ಸತ್ಯ, ನನ್ನದೇ ಅನ್ನೋದು ಒಂದು ಟ್ಯಾಗ್ ಆಡಿದಾಗ ಅದು ಮಮ ಸತ್ಯ ಆಗುತ್ತೆ. ಮನುಷ್ಯ ಅದನ್ನು ವಾಚ್ಯವಾಗಾದರೂ ಹೇಳಿ ಅಥವಾ ಸೂಚ್ಯವಾಗಾದರೂ ಹೇಳಿ, ತಾನು ನಂಬಿರೋದಷ್ಟೇ ಶ್ರೇಷ್ಠ, ಉಳಿದಿರೋದೆಲ್ಲ ಕನಿಷ್ಠ ಅನ್ನೋ ಒಂದು ನಂಬಿಕೆಗೆ ಬಂದುಬಿಟ್ರೆ ನಿಜವಾದ ಸತ್ಯನ ಕಾಣೋ ಕಣ್ಣು ಮಂಚಾಗ್ತಾ ಹೋಗುತ್ತೆ. ಅಹಂಕಾರ ಮನುಷ್ಯನ ಸತ್ಯವನ್ನು ನೋಡೋ ಬುದ್ಧಿಯನ್ನು ಮಂಜಾಗಿಸ್ತಾ ಹೋಗುತ್ತೆ.